ಕಣ್ತು. ಅಯ್ಯೋ ಕ್ರೊಕೊಡೈಲ್ ಇಟ್ಕೊಬಿಡ್ತು ಪಕ್ಷಿನ. ಅದು ಹಿಂಗೆ ಹಿಡಿತು. ಸೊ ಗಬುಕ್ ಅಂತ ಇಟ್ಕೊಬಿಡ್ತು ಪಾಪ. ಅದಕ್ಕೆ ಕಿರ್ಚಾಡಿರೋದು. ಬರ್ಡ್ಸ್ ಎಲ್ಲ ಪಾಪ ಕಿರುಚ್ತಾ ಇದ್ವು. ಅಲ್ಲಿ ಮಲ್ಕೊಂತು, ಈ ಕಡೆಯಿಂದ ಹೋಗಿ ಆ ಕಡೆ ಮಲಗ್ತು. ಸವಾಸ ಬಿಡ ಅಂತ ನೋಡಿ ಚಿಕ್ಕ ಮರಿಗಳಿದೆ. ಮರ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ನೋಡಿ. ಇಲ್ಲಿ ಎಲೆನೇ ಇಲ್ಲ, ಪೂರ್ತಿ ವೈಟ್ ಬರ್ಡ್ಸ್. ತುಂಬ ದೇವ್ರೆ, ಇಲ್ಲ ಲೆಗ್ಸ್ ನೋಡಲಿ ಮಲ್ಕೊಬಿಟ್ಟಿದೆ. ನಿದ್ದೆ ಹೊಡಿತಾರೆ, ಹೊಟ್ಟೆ ತುಂಬಿದೆ ಅನ್ಸುತ್ತೆ. ಇದು ರಂಗನತಿಟ್ಟು ಪಕ್ಷಿಧಾಮಕ್ಕೆ ಹೋಗಬೇಕಾದ್ರೆ ಇನ್ನೇನು ನಿಯರ್ ಇದ್ದೀವಿ ಅನ್ನುವಾಗ ಸಿಕ್ಕಂಥ ಕಾಲುವೆ. ಇದು ನೋಡಿದ ತಕ್ಷಣ ನನಗೆ ಏನು ಅನ್ನಿಸ್ತು ಅಂತ ಅಂದರೆ, ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬುದ್ಧಿ ಮತ್ತು ದೂರದೃಷ್ಟಿ. ಮಳೆಗಾಲ ಬಂದಾಗ ಒಂದು ಹನಿ ನೀರು ಕೂಡ ವ್ಯರ್ಥ ಆಗಬಾರ್ದು ಅಂತ ಕಟ್ಟಿದ ಕನಸಲ್ವಾ ಇದು. ಈ ಬಿರು ಬೇಸಿಗೆಲ್ಲೂ ತುಂಬ ಹರಿತಾ ಇದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪು ಕನ್ನಡ ವ್ಲಾಗ್ಸ್. ಹೇಗಿತ್ತು ಇಂಟ್ರೋ? ನನಗಂತೂ ಇದು ಇಂಟ್ರೋ ಅನ್ನಿಸ್ಲೇ ಇಲ್ಲ. ನಿಸರ್ಗ ಲೋಕದ ನಿಜವಾದ ಡ್ರಾಮಾ ಅಲ್ವಾ ಇದು. ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಒಂದು ಅದ್ಭುತ ಅನುಭವಕ್ಕಾಗಿ. ನೀವಿಲ್ಲಿ ನೋಡೋದು ಹಾರೋ ಪಕ್ಷಿಗಳು ಮಾತ್ರ ಅಲ್ಲ, ಅವುಗಳ ಬದುಕು, ಅವುಗಳ ಹೋರಾಟ, ಪ್ರಕೃತಿ ನಿಜವಾದ ರೂಪ ಪಕ್ಷಿಗಳ ಜೊತೆ ಹೇಗಿರುತ್ತೆ ಅಂತ. ಇಲ್ಲಿ ಎಷ್ಟೋ ಪಕ್ಷಿಗಳು ಬರೀ ಮೊಟ್ಟೆ ಇಟ್ಟು ಮರಿ ಮಾಡೋದಕ್ಕೋಸ್ಕರನೇ ದೇಶನ ದಾಟ್ಕೊಂಡು, ಸಮುದ್ರಗಳನ್ನ ದಾಟ್ಕೊಂಡು ಇಲ್ಲಿಗೆ ಬಂದು ಸೇರ್ತವೆ. ಎಷ್ಟು ಸ್ಪೆಷಲ್ ಅಲ್ವಾ ಈ ಜಾಗ. ಹಾಗಾಗಿನೇ ಈ ಜಾಗ ರಾಮ್ಸರ್ ತಾಣಗಳಲ್ಲಿ ಒಂದಾಗಿದೆ. ಅಂದ್ರೆ ಜಲಾವೃತ ಆಗಿರುವಂತ ಒಂದು ಪ್ರದೇಶ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ರೆಕಗ್ನೈಸ್ ಆಗಿರುವಂತದ್ದು. ಈ ಪಕ್ಷಿಧಾಮಕ್ಕೆ ಸೈಬೀರಿಯಾ, ಯುರೋಪ್, ಸೆಂಟ್ರಲ್ ಏಷ್ಯಾದಿಂದ ಬರ್ಡ್ಸ್ಗಳು ಬರುತ್ತೆ ಮೈಗ್ರೇಷನ್ಗೆ ಅಂತ. ಸಾಮಾನ್ಯವಾಗಿ ಅಕ್ಟೋಬರಿಂದ ಮಾರ್ಚ್ವರೆಗೂ ಇರ್ತವೆ. ಸ್ಪೆಷಲಿ ಡಿಸೆಂಬರ್ ಟು ಫೆಬ್ರವರಿ ಪೀಕ್ ಸೀಸನ್ ಆಗಿರುತ್ತೆ. KRS ಡ್ಯಾಮ್ ಕನ್ಸ್ಟ್ರಕ್ಷನ್ ಆದಮೇಲೆ ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಒಂದು 6 ಪುಟ್ಟ ದ್ವೀಪಗಳನ್ನ ಇಲ್ಲಿ ರಚನೆ ಮಾಡಿದ್ರು. ಆದಮೇಲೆ ಇಲ್ಲಿ ಪಕ್ಷಿಗಳ ಚಲನವಲನ, ಮೈಗ್ರೇಟ್ ಆಗಿ ಬಂದಂಥ ಬರ್ಡ್ಸ್ ಇಲ್ಲಿ ಕಂಫರ್ಟಬಲ್ ಆಗಿ ಒಂದಷ್ಟು ತಿಂಗಳುಗಳು ಇದ್ದೋಗ್ತಾ ಇದ್ದಿದ್ದು, ಮರಿ ಮಾಡೋದು, ಇದನ್ನೆಲ್ಲ ಅಬ್ಸರ್ವ್ ಮಾಡಿದಂಥ ಪಕ್ಷಿ ಪ್ರೇಮಿ ಸಲೀಂ ಅಲಿ ಅವರು ಇದನ್ನು ಪಕ್ಷಿಧಾಮ ಅಂತ ಘೋಷಿಸೋಕ್ಕೆ ಸಲಹೆ ಕೊಟ್ಟರು. ಹಾಗಾಗಿನೇ ಇದೊಂದು ಪಕ್ಷಿಧಾಮ ಆಗಿ ರೂಪುಗೊಂಡಿದೆ. ಮೈಗ್ರೇಟ್ ಆಗಿ ಬರುವಂಥ ಬರ್ಡ್ಸ್ಗಳು ಮಾತ್ರ ಅಲ್ಲ, ಇಲ್ಲಿ ನಮ್ಮದೇ ಆದಂಥ ಇಲ್ಲಿ ಬರ್ಡ್ಸ್ಗಳಷ್ಟೇ ಅಲ್ಲ, ಮೈಗ್ರೇಟ್ ಆಗಿ ಬರುವಂಥ ಬರ್ಡ್ಸ್ಗಳಷ್ಟೇ ಅಲ್ಲ, ನಮ್ಮ ಇಂಡಿಯನ್ ಬರ್ಡ್ಸು ತುಂಬ ಇದ್ದಾವೆ. ಅಳಿಲ್ಗಳಿದ್ದಾವೆ, ಮೊಸಳೆಗಳಿದೆ, ಹಾವುಗಳಿದೆ. ಹಾಗಾಗಿನೇ ಇಲ್ಲಿ ಈಕೋಸಿಸ್ಟಮ್ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ಅಲ್ಲಲ್ಲಿ ಯಾವ್ಯಾವ ಬರ್ಡ್ ಇದೆ ಅಂತ ಹಿಂಗೆ ತುಂಬ ಚೆನ್ನಾಗಿ ಬೋರ್ಡ್ ಹಾಕಿದ್ದಾರೆ. ಅದ್ರ ಮೇಲೆ ಅದ್ರ ಸ್ಪೀಶೀಸಿಂದ ಹಿಡಿದು ಕಂಪ್ಲೀಟ್ ಡೀಟೇಲ್ಸ್ನ ಹಾಕಿದ್ದಾರೆ. ಇಲ್ಲಿ ಸಂಜೆ ಟೈಮು ಬರ್ಡ್ಸು ಹಾರಾಡ್ತಾನೆ ಇರುತ್ತವೆ. ನಾವಂತೂ ತುಂಬ ನೋಡಿದ್ವಿ. ನಾನು ಅಷ್ಟು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ. ನನ್ನ ಟೈಮ್ನು ಸ್ವಲ್ಪ ಸ್ಪೆಂಡ್ ಮಾಡಿದ್ರಿಂದ ಕೈಗೆ ಸಿಕ್ಕಿದ್ದಷ್ಟೇ ಕ್ಯಾಪ್ಚರ್ ಮಾಡ್ಕೊಬಂದಿದ್ದೀನಿ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್. ಒಂಥರ ಮಕ್ಕಳು ಕರ್ಕೊಂಡು ಹೋದ್ರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಆ ಬರ್ಡ್ಸ್ ಒಳಗಡೆ ಹೋಗ್ತೀವಲ್ಲ ಬೋಟಲ್ಲಿ, ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದನೇ ಅರೇಂಜ್ ಮಾಡಿದ್ದಾರೆ. ಮಾತ್ರ ಸೇಮ್ ಕೋಳಿ ಫಾರ್ಮ್ ಸ್ಮೆಲ್ ಹೊಡಿತಾ ಇರುತ್ತೆ, ಗಪ್ಪು ಸ್ಮೆಲ್ಲು ಬರ್ಡ್ಸ್ದು. ಇಲ್ಲಿ ನೋಡಿ 3 ಬರ್ಡ್ಸು ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ತಾ ಇದ್ದಾವೆ. ಐಸ್ ಕ್ರೀಮ್ದು ಪೇಪರ್ ಎಲ್ಲ ಅವರೇ ತೆಕ್ಕೊಡ್ತಾ ಇದ್ದಾರೆ, ಪ್ಲಾಸ್ಟಿಕ್ ಅಲ್ಲೋ ಇಲ್ಲ ಅಂತ. ಬರೀ ಐಸ್ ಕ್ರೀಮ್ ಮಾತ್ರ, ಮೇಲಿನ ಪೇಪರ್ ಇಲ್ಲ. ಹೋಗಿ ಮುದ್ದು ಇಲ್ಲೊಂದು ಮಾಡ್ತಾ ಇದ್ದೀನಿ. ಈ ಕಡೆ ಅದ್ರ ಮೇಲೆಲ್ಲ ಹತ್ತಿ ನೋಡ್ಬೋದು. ಇದು ಒಂಥರ ಬ್ರಿಡ್ಜ್ ಮಾಡಿದ್ದಾರೆ ಇಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿದ್ರೆ ಬ್ರಿಡ್ಜ್. ಈ ಕಡೆ ಇದೆಲ್ಲ ಬರ್ತಾ ಇದೆ. ಈಗ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗೋದು. ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ. ಬೇಡ ಅಂದರೂ ಕನ್ನಡಕ ತಗೊಬಂದಿದ್ದಾನೆ. ನನಗೆ ಚೆನ್ನಾಗಿದೆ ಮುದ್ದು. ಇದು ಗಿಡಗಳು ಮಾತ್ರ ಚೆನ್ನಾಗಿ ಬೆಳೆಸಿದ್ದಾರೆ. ಇದು ಆರ್ಟಿಫಿಷಿಯಲ್ ಫಾರೆಸ್ಟ್ ಥರ ಇದೆ. ಒಬ್ಬ ಸಖತ್ ಬಿಸಿಲಿದೆ. ಬೋಟಲ್ ಕೂತಿದ್ದೀವಿ ಎಲ್ಲರೂ. ನೀವು ಜಾಕೆಟ್ ಹಾಕೊಳ್ಳಿ.
ಬೇಡ ಕ್ರೊಕೊಡೈಲ್ ನೋಡಲಿ. ಅಂತೂ ಕ್ರೊಕೊಡೈಲ್ ಕಾಣಿಸ್ತು. ನೋಡಮ್ಮ ಲೈಫಲ್ಲಿ ಮೊದಲನೇ ಸಲ ನಿಜನೇ ಇದು ನೆಕ್ಸ್ಟ್ ಟೈಮ್ ಈಗ ಇದೇನಾ ಬೇರೆ ಕಡೆಯಿಂದ ಬಂದಿರೋದು? ಹೌದೌದು ನೆಕ್ಸ್ಟಿಂಗ್ ಟೈಮ್ ವಾಚಿಂಗ್ ಟೈಮ್ ವಾಚಿಂಗ್ ವಾಚಿಂಗ್ ಹ್ಯಾಚಿಂಗ್. ಸಂತೋಷ ನೋಡಿ ಇಲ್ಲಿ ನೀರೊಳಗೆ ನೀರೊಳಗೆ ಬರೀ ಮುಖ ಏನು ಮಾಡಲ್ಲ ನೋಡಿ ಕೈ ಕೊಟ್ಟು ನೋಡಿ ಅಷ್ಟೆಲ್ಲ ದೂರದಿಂದ ನೋಡಕ್ಕೆ ಧೈರ್ಯ ಇಲ್ಲ. ಓಪನ್ ಸ್ಟಾಕ್ ಬ್ಲಾಕ್ ಅಂಡ್ ವೈಟ್ ಓಪನ್ ಸ್ಟಾಕ್ ಬ್ಲಾಕ್ ಅಂಡ್ ವೈಟ್ ಮೆಡಿಕಲ್ ಗೂಡು ಗೂಡು ಮೊಟ್ಟೆಗೆ ಕಾವು ಕೊಡ್ತಾ ಇದ್ದಾರೆ. ಬಾಸ್ ನೋಡಿ, ಬಾಸ್ ಇಲ್ಲಿ ಕೂತಿದ್ದಾನೆ. ಯಪ್ಪ ದೇವ್ರೆ, ಅಮ್ಮ ಹಲ್ಲು ನೋಡಿ ಇಲ್ಲಿ. ಯಾಕೆ ಗಾಡ್ ಬಿಸಿಲು ಕಾಯಿಸ್ತಾ ಇದೆ. ಅಮ್ಮ ದೇವ್ರೆ, ಹೇಗಿಲ್ಲ ಲೆಗ್ಸ್ ನೋಡಲಿ ಮಲ್ಕೊಬಿಟ್ಟಿದೆ. ನಿದ್ದೆ ಹೊಡಿತಾ ಇದೆ, ಹೊಟ್ಟೆ ತುಂಬಿದೆ ಅನ್ಸುತ್ತೆ. ದೇವ್ರಿ ಯಪ್ಪ, ದೊಡ್ಡದು ಸ್ಕಿನ್ ನೋಡಿ ಅಲ್ಲಿ, ಸ್ಕಿನ್ ಹೆಂಗಿದೆ. ಲೈಫಲ್ಲಿ ಮೊದಲನೇ ಸಲ ಹತ್ರ ಬಂತು ನೋಡೋದೀಪ. ಈಗ ನೋಡೋದು ಅದ ಸುಮ್ಮನೆ ತಮಾಷೆ ಕೈ ಹಾಕ್ಲಿ ಅಂತ. ಇರ್ಲಿ ಒಂದ್ಸಲ ಕೈ ಹಾಕಿ. ಗ್ರೇ ರನ್ ಬರ್ಡ್, ಅದು ಗ್ರೇ ರನ್ ಬರ್ಡ್. ಇದ್ರಲ್ಲಿ ಮಾಡಿರೋ ತರ ಪಾರ್ಕಲ್ಲೆಲ್ಲ ಮಾಡಿರ್ತಾರಲ್ಲ ಹಂಗಿದೆ. ಮಲಗಿರೋದು ನೋಡಿ, ಎಷ್ಟು ಆರಾಮ ಮಲಗಿದೆ. ಅವ್ರ ಬಾಲ ಏನೋ ಅಲ್ಲಾಡಿಸ್ತಾರೆ. ಸೌಂಡ್ ಪೊಲ್ಯೂಷನ್ ಆಗುತ್ತೆ ಅಂತ. ವಾಟರ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್. ಅದೇನು ಅಷ್ಟು ದೊಡ್ಡ ಬಾಡು? ನಾಲ್ಗೆ ಇರಲ್ಲ ನೋಡು. ಅಲ್ಲಿ ಮಲ್ಕಂತು, ಈ ಕಡೆಯಿಂದ ಹೋಗಿ ಆ ಕಡೆ ಮಲಗ್ತು. ಸವಾಸ ಬೇಡ ಅಂತ. ಚಮಚ ಇದ್ದಂಗಿದೆ ನೋಡಿ. ಇದೆ ಕೋಳಿ ಫಾರ್ಮ್ ಇದೆ. ಬೇಬಿ ಬರ್ಡ್ ಇರ್ತಾವ ನೋಡಿ, ಬೇಬಿ ಬರ್ಡ್ ಇದೆ ನೋಡಿ. ನೆಕ್ಸ್ಟ್ ಒಳಗಡೆ ಎಲ್ಲಿ? ಅಲ್ಲಿ ಬಾ.
ಇದು ತಿನ್ನಿಸ್ತಾ ಇದೆ ನೋಡು. ಇದು ಇದೆ ಇಲ್ಲಿ. ಏನೋ ತಿನ್ನಿಸ್ತಾ ಇದೆ, ಫುಡ್ ಕೊಡ್ತಾ ಇದೆ. ಕ್ಯೂಟ್ ಗ್ರೇರನ್ ಬರ್ಡ್ ಅದು, ಗ್ರೇರನ್ ಬರ್ಡ್. ವೀಕ್ ಮತ್ತೆ ಗ್ಯಾಪ್ ಇರುತ್ತೆ, ಕ್ಲೋಸ್ ಆಗಲ್ಲ ಇದಕ್ಕೆ. ಅದು ನೋಡಿ ಸ್ಪೂನ್ ಬಿಲ್ ಬರ್ಡ್ ನೋಡಿ, ವೈಟ್ ಬರ್ಡ್ ಅಲ್ಲಿ ಮೇಲ್ಗಡೆ ಇಲ್ಲಿ ಬ್ಯಾಂಬೂ ಟ್ರೀನಲ್ಲಿ ಸ್ಪೂನ್ ಬಿಲ್ ಬರ್ಡ್. ಅದು ಫ್ಲಾಟ್ ಬೇಕಿರುತ್ತೆ, ಸ್ಪೂನ್ ಟೈಪ್ ಮಾಡಿ ಸ್ಪೂನ್ ಬಿಲ್ ಬರ್ಡ್. ಎರಡು ಒಂದು ಮೌತ್ ಓಪನ್ ಮಾಡಿದ್ದಾನೆ. ಓಪನ್ ಮಾಡ್ಕೊಂಡು ಹಾ, ಅದೇ ಯಾವಾರ ಬಂದ್ರೆ ಹಂಗೆ ಬಾಯಿ ಮುಚ್ಕೊಬಿಡೋಣ ಅಂತೇನೋ. ನೋಡಿ ಇಲ್ಲಿ ಓಪನ್ ಮಾಡ್ಕೊಂಡು ಕೂತಿದೆ. ಇವೆಲ್ಲ ನೀರು ಕಾಗಲ್ಲ. ಬಾಯ್ ಅಲ್ಲ, ಅದು ಒಂಥರ ಇದ್ರಲ್ಲಿ ಮಾಡಿರೋ ಥರ ಪಾರ್ಕಲ್ಲೆಲ್ಲ ಮಾಡಿರ್ತಾರಲ್ಲ ಹಂಗಿದೆ. ಅಲ್ಲಿ ಮಲ್ಕಂತು, ಈ ಕಡೆಯಿಂದ ಹೋಗಿ ಆ ಕಡೆ ಮಲಗ್ತು. ಸವಾಸ ಬಿಡ ಅಂತ. ನೀವು ಕಾಣಿಸ್ತಾ ಇದೆಯೋ ಇಲ್ವೋ, ಇಲ್ಲಿ ನೀರ್ ಮೇಲೆ ಕಮ್ಮಿ ಇಲ್ಲ ಸೊಳ್ಳೆ. ಇಲ್ಲಿ 15 ಟೈಪ್ ಫಿಶ್ ಇದೆ. ಬೇಡ ತಿನ್ನುತ್ತೆ, ಫಿಶು ತಿನ್ನುತ್ತೆ, ಸ್ನೇಕ್ಸು ತಿನ್ನುತ್ತೆ. ಸ್ನೇಕ್ಸ್ ವಾಟ್ರಲ್ಲಿ ಬಂದರೆ ಕ್ರೊಕೊಡೈಲ್ ಅಟ್ಯಾಕ್ ಮಾಡ್ತವೆ. ಮರ ನೋಡಿ, ಮರದಲ್ಲಿ ಎಲೆನೇ ಇಲ್ಲ, ಬರೀ ಬರ್ಡ್ಸು ಹೆಂಗ್ ಕೂತಿದೆ ನೋಡಿ. ಸಾಯಂಕಾಲ ಆಯ್ತಾ ಇನ್ನೂ ಜಾಸ್ತಿ ಆಗ್ಬಿಡ್ತವೆ. ಹೌದಾ? ಎಲ್ಲ ಫುಡ್ಗೆ ಹೋಗಿರ್ತಾವಲ್ಲ, ಎಲ್ಲ ಬರ್ತವೆ. ಆರ್ಟಿಗೆ ಬರೋದಿಲ್ಲ. ಮರ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ನೋಡಿ. ಇಲ್ಲಿ ಎಲೆನೇ ಇಲ್ಲ, ಪೂರ್ತಿ ವೈಟ್ ಬರ್ಡ್ಸ್. ಇದ್ರ ಕೊಕ್ಕು ಮಧ್ಯ ನೋಡಿ ಗ್ಯಾಪ್ ಹೆಂಗ್ ಕಾಣಿಸ್ತದೆ. ಬೇಬೀಸ್ನ ಗಾರ್ಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ ಅದ್ರದ್ದು ನೆಕ್ಸ್ಟ್ ಲವ್ ಬರ್ಡ್ಸು ಹೆಂಗ್ ಕೂತಿದ್ದಾರೆ. ನೀರೊಳಗಿರೋ ಕ್ರೊಕೊಡೈಲ್. ಗ್ರೀನ್ ಮರದ್ದು ತುಂಬ ಕೂತಿದ್ವಿ ಬಿಡಿ ಬರ್ಡ್ಸು. ಅಟ್ ಸೇಮ್ ಟೈಮ್ ಇದು ಎಲೆನೇ ಇಲ್ಲ, ಎಲ್ಲ ಉದ್ರೋಗಿರೋ ಮರದ ಮೇಲೆ ಕೂತ್ಕೊಂಡಿದೆ. ಪೂರ್ತಿ ಇಲ್ಲೇ ಬರೋದು. ಎಲ್ಲ ರಿಟರ್ನ್ ಬರೋ ಟೈಮ್ ಈಗ ಪಕ್ಷಿಗಳು ನೋಡಿ ಅಲ್ಲೆಲ್ಲ ವಾಪಸ್ ಬರ್ತಾ ಇದಾವೆ. ಈಗ ನಾಲ್ಕಿದೆ. ಅಲ್ಲಿ ಕ್ರೊಕೊಡೈಲ್ ನೋಡಿದ್ವಿ, ಇಲ್ಲಿ 4-5 ಮಲಗಿದೆ ನೋಡಿ ಬರಕ್ಕೆ. ಅಯ್ಯಪ್ಪ, ಇಲ್ಲಿದಾವಲ್ಲ. ಕ್ರೊಕೊಡೈಲ್ ನೋಡಿ ಇಲ್ಲಿ ಎಷ್ಟೊಂದು ಒಂದೇ ಕಡೆ ಮಲಗಿದಾವೆ. ಮೀಡಿಯಂ ಸೈಜ್. ಇದೆಲ್ಲ ವೈಟ್ ಐಬಿಸ್, ಹೆಡ್ ಬ್ಲಾಕ್, ಬಾಡಿ ವೈಟು, ಬ್ಲಾಕ್ ಹೆಡೆಡ್ ವೈಟ್ ಐಬಿಸ್. ಅಲ್ಲೇ ಕ್ರೊಕೊಡೈಲ್ಗೆ ಹಾಕ್ಬಿಡಿ, ಮುಂದೆ ಇದೆ ನೋಡಿ. ಅಲ್ಲೇ ಕ್ರೊಕೊಡೈಲ್ ನಿಮ್ಮ ಮುಂದೆನೇ ಇದೆಯಲ್ಲ, ಅಲ್ಲೇ ಬಂಡೆ ಮೇಲೆ ಹಾಕ್ಬಿಡಿ, ತಿನ್ಕಲಿ. ಹಾಕಿ ನೋಡಿ ಒಂದ್ಸಲ. ಅಷ್ಟೇ ಅಷ್ಟೇ.
ನೋಡ ಇಲ್ಲ ರಾತ್ರಿ ಕನ್ಸಲೆಲ್ಲ ಅದೇ ಏನು ಮುಗೀತಿ ಅಂತ ಅಲ್ಲೊಂದು ಸೈಜ್ ಸರಿಗೈತೆ ನೋಡಿ. ಆ ಕಡೆ ಹಿಂದೆ ಮಲಗಿರೋದು ದಪ್ಪದು, ಮುಂದೆ ಮಲಗಿರೋದು ಚಿಕ್ಕದು. ಇವೇನ್ ತಿನ್ ಮಲ್ಕೊಳ್ಳೋದೇನಾ ಅಂತ ಬರೀ ಅಷ್ಟೇ ಅಷ್ಟೇ. ಬರ್ಡ್ಸ್ಗಳು ಹಾರೋಗೋದು ನೋಡೋಕ್ಕೆ ಚೆನ್ನಾಗಿದೆ. ದಪ್ಪ ಇರೋ ಆಗ್ತಾ ಇದ್ದಾವೆ. ಪಿಂಕು, ಆರೆಂಜು, ವೈಟು, ಬ್ಲ್ಯಾಕು ಎಲ್ಲ ತರಕತ್ತು ಹಿಡ್ಕಂತು. ಅಯ್ಯೋ, ಕ್ರೊಕೊಡೈಲ್ ಹಿಡ್ಕೊಬಿಡ್ತು ಪಕ್ಷಿನ. ಅದು ಹೆಂಗೆ ಹಿಡಿತು? ಗಬುಕ್ ಅಂತ ಹಿಡ್ಕೊಬಿಡ್ತು ಪಾಪ. ಅದಕ್ಕೆ ಕಿರ್ಚಾಡಿರೋದು. ಬರ್ಡ್ಸ್ ಎಲ್ಲ ಪಾಪ ಕಿರುಚ್ತಾ ಇದ್ವು. ಅದಕ್ಕೆ ಅವು ಕಿರ್ಚಾಡಿದ್ದು ದೀಪು. ಬರ್ಡ್ಸ್ ಎಲ್ಲ ಪಾಪ ಕಿರುಚ್ತಾ ಇದ್ವು. ಯಾಕೆ ಅಂತ ನೋಡಿದ್ರೆ ಪಕ್ಷಿನ ತಿಂದಿಲ್ಲ, ಅದು ಬಂದಿಲ್ಲ. ಇಲ್ಲ ಅಲ್ಲಿ ಹೋಗ್ತಿದ್ದು ನೋಡಲಿ. ಚಿಕ್ಕದು ಮರಿ ಅದು ಕ್ರೊಕೊಡೈಲು, ಮರಿ ಕ್ರೊಕೊಡೈಲ್ ಅದು ದೊಡ್ಡದಾದ ತಿನ್ನಕ್ಕೆ ಬಿಡೋದು. ಬಿಟ್ಟೋಯ್ತು, ಆ ಕಡೆ ಸೈಡ್ ಹೋಯ್ತು. ಸೊತ್ತಾಯ್ತು. ಇಲ್ಲ ಅದು ಬರಲ್ಲ, ಮರಿ ಅದು ಚಿಕ್ಕದು. ನೋಡು ದೀಪ ಬಂತು ದೊಡ್ಡದು ಬಂತು ನೋಡಿ. ನೀವು ಬೇರೆ ಕಡೆ ಬೋಟಿಂಗ್ನ ಫೀಲ್ ಮಾಡೋದೇ ಬೇರೆ, ಇಲ್ಲಿ ರಂಗನತಿಟ್ಟಲ್ಲಿ ಬೋಟಿಂಗ್ನ ಫೀಲ್ ಮಾಡೋದೇ ಬೇರೆ. ಎಲ್ಲ ಥರ ಬರ್ಡ್ಸ್ ಕಾಣಿಸುತ್ತೆ, ತುಂಬ ಕ್ರೊಕೊಡೈಲ್ಸ್ ಎಲ್ಲನೂ ನೋಡ್ಬೋದು ಬೋಟಿಂಗ್ ಜೊತೆಗೆ. ಸುತ್ತ ಮರಗಳ ಮಧ್ಯೆ ನೀರಿದೆ, ಅದ್ರ ಒಳಗಡೆ ತುಂಬ ಜಾತಿ ಬರ್ಡ್ಸ್ಗಳಿದೆ, ತುಂಬ ಮೊಸಳೆಗಳಿದೆ, ಹಾವುಗಳಿದ್ದಾವೆ. ಬರ್ಡ್ಸ್ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. 15 ಟೈಪ್ಸ್ ಆಫ್ ಫಿಶಸ್ ಇದೆ. ಇಲ್ಲಿ ಯಾರು ಫೀಡ್ ಮಾಡಲ್ಲ, ಅದೇ ಊಟ ಹುಡ್ಕೊಂಡು ಅದೇ ಬೆಳೆಯೋದು. ಇದಕ್ಕ ಎಷ್ಟು ಥರ ಬರ್ಡ್ಸ್ನ ನೋಡಿದ್ವಿ ಅಂದರೆ ತುಂಬ ಥರ. ಅದ್ರ ಬೀಕ್ಸ್ನ ನೋಡಿ ಕೆಲವೊಂದಕ್ಕೆ ಹೆಸರಿಟ್ಟಿದ್ದಾರೆ. ಕೊಕ್ಕುಗಳ ಮಧ್ಯ ಗ್ಯಾಪ್ ಇದೆ, ಆಮೇಲೆ ಸ್ಪೂನ್ ಥರ ಇರೋ ಬರ್ಡ್ಸ್ ಇದೆ. ಕೊಕ್ಕು ಸ್ಪೂನ್ ಥರನೇ ಇದೆ ಸೇಮು. ಸುಮಾರು ಥರ ಬರ್ಡ್ಸ್ ಇದೆ. ಕ್ಯಾಪ್ಚರ್ ಮಾಡಿದ್ದೀನಿ ಒಂದಷ್ಟು, ಬರೀ ಕಣ್ಣಲ್ಲಿ ನೋಡೋಕ್ಕೆ ಚೆನ್ನಾಗಿತ್ತು. ಅದನ್ನ ನೋಡ್ಕೊಂಡು ವೀಡಿಯೋ ಆನ್ ಮಾಡೋದೇ ಮರ್ತೋದೆ. ತುಂಬ ಚೆನ್ನಾಗಿದೆ ಮಾತ್ರ. ಯಾವಾಗಲೂ ನೋಡದೇ ಇರೋ ಅಂಥ ಬರ್ಡ್ಸ್ನ ನೋಡೋಕ್ಕೆ ಇಲ್ಲಿ ಚೆನ್ನಾಗಿದೆ. ಬರೀ ಬರ್ಡ್ಸ್ದೇ ಸೌಂಡು. ಆಟ ಸಾಮಾನಂತೂ ಮನೆ ತುಂಬಾ ಆಗಿದಾವ ನೋಡಿ. ದೀಪು ನಡಿ ದೀಪು.
ಇಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಈ ಪಾರ್ಕಲ್ಲಿ ತುಂಬ ಹೊತ್ತು ಆಟ ಆಡಿದ್ವಿ. ಇಲ್ಲಿ ಏನಂತ ಅಂದರೆ ಡೀಸೆಲ್ ಬೋಟ್ಗಳಿಲ್ಲ, ಯಾವುದೇ ಥರ ಫ್ಯೂಯಲ್ ಯೂಸ್ ಮಾಡ್ತಾ ಇಲ್ಲ. ಕಂಪ್ಲೀಟಾಗಿ ಅದೇ ಮನುಷ್ಯರು ಈ ಥರ ತಳ್ಕೊಂಡು ಹೋಗ್ತಾರಲ್ಲ ಅದೇ ಥರನೇ. ಅಲ್ಲಿ ಯಾವುದೇ ಥರ ಅನಿಮಲ್ಸಿಗೆ ಡಿಸ್ಟರ್ಬ್ ಆಗಬಾರ್ದು, ಮತ್ತು ಅಲ್ಲಿರೋ ಅಂಥ ನೀರು ಗಲೀಜಾಗಿ ಅವ್ರಿಗೆ ಯಾವುದೇ ಥರ ಅದಕ್ಕೆ ತೊಂದರೆ ಕೊಡಬಾರ್ದು ಅಂತಲೇ ತುಂಬ ಒಳ್ಳೆಯ ಉದ್ದೇಶದಿಂದ ಮಾಡಿದ್ದಾರೆ. ಮತ್ತು ಅದರಿಂದ ಸ್ವಲ್ಪ ಜನಕ್ಕೆ ಎಂಪ್ಲಾಯ್ಮೆಂಟು ಸಿಕ್ಕಿದೆ. ಬೋಟ್ನ ನಡೆಸೋರು ಎಷ್ಟು ಚೆನ್ನಾಗಿ ಟ್ರೈನಪ್ ಆಗಿದ್ದಾರೆ ಅಂತ ಅಂದರೆ ಅವರಿಗೆ ಎಲ್ಲ ಬರ್ಡ್ಸ್ ಬಗ್ಗೆನೂ ಗೊತ್ತಿದೆ. ಅವರೇ ನಮಗೆ ತೋರಿಸ್ತಾರೆ. ಏನಾದರೂ ಸ್ಪೆಷಲ್ ಇನ್ಸಿಡೆಂಟ್ಗಳಲ್ಲಿ ಏನಾದರೂ ನಡೀತಾ ಇದ್ದರೆ ಅವರೇ ನಮಗೆ ಹೇಳ್ತಾರೆ, ನಾವು ಡೈರೆಕ್ಟಾಗಿ ಅದನ್ನು ನೋಡ್ಬೋದು. ಸೋ ಹೆಲ್ಪ್ಫುಲ್. ಅವ್ರಿಗೂ ಒಂದು ಥ್ಯಾಂಕ್ ಯು ಹೇಳ್ಬಿಡೋಣ. ನನಗಂತೂ ಅಂಕಲ್ ನೋಡಿ ತುಂಬ ಖುಷಿಯಾಯಿತು. ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಈ ಪ್ರದೇಶದ ಬಗ್ಗೆ. ಇಲ್ಲಿ ಆಟ ಆಡೋಕ್ಕೆ ಇದೇ ಥರ ಸುಮಾರು ಒಂದು 5-6 ಐಲ್ಯಾಂಡ್ ಇದೆಯಂತ. ಇಲ್ಲಿ ನಾವು ಅಷ್ಟಕ್ಕೆಲ್ಲ ಹೋಗೋಕ್ಕಾಗಲಿಲ್ಲ. ಮಾತ್ರ ಒಳಗಡೆ ಎಲ್ಲ ನಾನಂತೂ ಒಂದು ರೌಂಡ್ ಫುಲ್ ಹಾಕ್ಕೊಂಬಂದೆ ಇಲ್ಲಿ ಮಕ್ಕಳನ್ನ ಆಟ ಆಡೋಕ್ಕೆ ಬಿಟ್ಟು. ಇಲ್ಲಿಂದ ಹೊರಟ್ವಿ ನಾವು. ಇಲ್ಲಿ ರೋಡ್ ನೋಡಿ, ನಮ್ಮ ಮಂಡ್ಯ ಮೈಸೂರು ಕಡೆ ಎಲ್ಲ ಬರೀ ಗದ್ದೆಗಳು, ಆಮೇಲೆ ಕಬ್ಬಿನ ಗದ್ದೆಗಳು, ಭತ್ತ, ಗಾಳಿಗೆ ಆ ಕಡೆ ಈ ಕಡೆ ಆಡ್ತಾ ಇರುತ್ತಲ್ಲ, ಅದು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ನಮ್ಮ ಕಡೆ ಎಲ್ಲ ಬೇರೆ ಥರ ಎನ್ವಿರಾನ್ಮೆಂಟ್ನ ನೋಡಿ ಇದೊಂಥರ ರಿಫ್ರೆಶಿಂಗ್ ಅನ್ನಿಸ್ತಾ ಇತ್ತು. ಸ್ವಲ್ಪ ಸೆಕೆ ಇಲ್ಲಿಗಿಂತ ಜಾಸ್ತಿ ಅನ್ನೋದು ಬಿಟ್ಟರೆ ಇದು ಒಂಥರ ವಾತಾವರಣ. ಅಲ್ಲಿ ರೋಡ್ಗಳು ಮತ್ತು ಅಲ್ಲಿ ಜನಗಳು ಇದೆಲ್ಲ ಬೇರೆದೇ ಥರ ಅನ್ನಿಸ್ತು ನನಗೆ. ತುಂಬ ಚೆನ್ನಾಗಿತ್ತು. ನಾನಂತೂ ಲಾಸ್ಟಿಗೆ ಏನು ಹೇಳ್ಬೋದು ಮಂಡ್ಯ ಬಗ್ಗೆ, ಐ ಲವ್ ಯು ಮಂಡ್ಯ. ಇದೆಲ್ಲ ಆದಮೇಲೆ ಇಲ್ಲಿ ಇಷ್ಟೆಲ್ಲ ವೈವಿಧ್ಯನ ಸೃಷ್ಟಿ ಮಾಡಿರೋ ಅಂಥ ಕಾವೇರಿ ನದಿಗೂ ಒಂದು ಥ್ಯಾಂಕ್ಸ್ ಹೇಳೋಣ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.